ಬಿಡುಗಡೆಯಾದಾಗ ಒಂದು ಕಣ್ಣೀರಿನ ಹನಿಯನ್ನು ಸುರಿಸದ ಪ್ರಧಾನಿ, ಒಂದು ಕಣ್ಣೀರು ಹನಿ ಸುರಿಸಿದ ಪ್ರಧಾನಿಯವರು ಅದಕ್ಕೆ ಹೊಣೆಗಾರರಾಗಿರುವ ಸಚಿವರನ್ನು ಹೊಗಳುತ್ತಿದ್ದಾರೆ. ಯಾರು? ಧರ್ಮೇಂದ್ರ ಪ್ರಧಾನರು. ಒಳ್ಳೆ ಕೆಲಸ ಮಾಡಿದ ಬಾಗಿ ಹೊಗಳ್ತಾ ಇದ್ದಾರೆ ಮತ್ತು ಅವರನ್ನು ರಕ್ಷಿಸುತ್ತಿದ್ದಾರೆ. ಇದು ದೊಡ್ಡ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ಸಚಿನ್ ಹೋದವರು ಈ ಪರೀಕ್ಷಾ ಹಗರಣಗಳು ಧರ್ಮೇಂದ್ರ ಪ್ರಧಾನ ಅವರ ಮಟ್ಟದಲ್ಲೇ ನಿಂತಿಲ್ಲ, ಅವು ನೇರವಾಗಿ ಪ್ರಧಾನಮಂತ್ರಿಯವರ ಕಚೇರಿವರೆಗೂ ವ್ಯಾಪಿಸಿದೆ. ಅಂದರೆ ಇದೆಲ್ಲ ಏನು ನಡೀತಿದೆ ಭ್ರಷ್ಟಾಚಾರ, 12 ಮಂದಿಗೆ ಏನು 1012 ಮಂದಿಗೆ ಏನು ಸೀಟ್ ಸಿಗ್ತಾವೆ, ಅದ್ರಲ್ಲಿ ಮ್ಯಾಕ್ಸಿಮಮ್ ದುಡ್ಡನ್ನು ಕೊಟ್ಟು ದುಡ್ಡಿದವ್ರು ಹೋಗ್ತಾರೆ ಅನ್ನೋಂಥ ಒಂದು ಇಂಡೈರೆಕ್ಟ್ ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವೇನಂತೀರಿ? ಸುಳ್ಳು ಅಂತೀರಿ? ಎಲ್ಲ ಮಾತಾಡಿದ್ದು ಸುಳ್ಳು ಅಂದರೆ ಸರಿ ತಪ್ಪಲ್ಲ ಏನಲ್ಲರಿ. ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ. ಜೊತೆಗೆ ಅದೇ ಕಾಲಕ್ಕೆ ಈ ನಿಮ್ಮ ಸಂಸ್ಥೆಯನ್ನು ಉಳಿಸುವಂಥ ಪ್ರಯತ್ನ ಮಾಡಿರಿ. ನಮ್ಮ ಧ್ವನಿಯನ್ನು ಉಳಿಸಲಿ, ಸತ್ಯ ಹೇಳುವಂಥ ಪ್ರಯತ್ನ ಮಾಡ್ತಾ ಇರ್ತಾನೆ ಅಂತೇಳಿ ಜನಸಾಮಾನ್ಯರು ಮತ್ತು ಕೋರಿಕೆ ಮಾಡ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತಿಳಿಸಿದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.